ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೇಘಾ ಪವನ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವು ಕೂಡ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ಇದು ಸೆಲೆಬ್ರೇಷನ್ ನಡೀತಾ ಇರೋದು ಬಸವನಗುಡಿಯಲ್ಲಿ ಬಿಗ್ ಬುಲ್ ಟೆಂಪಲ್ ಅಲ್ಲಿ ದೊಡ್ಡದಾಗಿ ಕಡಲೆಕಾಯಿ ಪರಿಷೆನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹೀಗಾಗಿ ನಾವು ಕೂಡ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಕಡಲೆಕಾಯಿ ಪರಿಷೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಮತ್ತೆ ಇದಕ್ಕೆ ಯಾಕೆ ಕಡಲೆಕಾಯಿ ಪರಿಷೆ ಅಂತ ಹೆಸರು ಬಂದಿದೆ ಎಲ್ಲ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ನೋಡ್ತಿರ್ಬೋದು ಮೇನ್ ಎಂಟ್ರೆನ್ಸ್ ಎಲ್ಲ ಫುಲ್ ಲೈಟಿಂಗ್ ಇಂದ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಂಡ್ ಇದು ಕಾರ್ತಿಕ್ ಮಾಸವಾಗಿರೋದ್ರಿಂದ ದೀಪ ಅಲಂಕಾರನು ಚೆನ್ನಾಗಿ ಮಾಡಿದ್ರು ಇಲ್ಲಿ. ಅದಾದ್ಮೇಲೆ ಫಸ್ಟ್ ನಾವು ದೇವರಿಗೆ ಹೋಗ್ಬಿಟ್ಟು ದರ್ಶನ ತಗೊಂಡ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಪೀಸ್ಫುಲ್ ನಮ್ ಡೇನ ಸ್ಟಾರ್ಟ್ ಮಾಡಿದ್ವಿ. ಔಟ್ ಸೈಡ್ ಲುಕ್ ನೋಡಿ ಈ ತರ ಇತ್ತು. ಫುಲ್ಲು ಲೈಕ್ ಎಲ್ಲಾ ಕಡೆಯಿಂದ ಹೊರಗಡೆ ನಾವು ಏನು ದೊಡ್ಡ ಗಣಪತಿ ದೇವಸ್ಥಾನದಿಂದನೂ ಕೂಡ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ರು. ಅಂಡ್ ಪ್ರತಿ ವರ್ಷನೂ ಕೂಡ ಇದನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ಲೈಕ್ 500 ವರ್ಷಗಳ ಇತಿಹಾಸನ ಇದೆ ಇದಕ್ಕೆ. ಅದಾದ್ಮೇಲೆ ಇಲ್ಲಿ ರೇಣುಕಾದೇವಿ ಟೆಂಪಲ್ ಮತ್ತೆ ಹನುಮಾನ್ ಟೆಂಪಲ್ ಇತ್ತು. ಸೊ ಅದನ್ನು ನಾವು ಕೂಡ ಕವರ್ ಮಾಡ್ಕೊಂಡ್ವಿ. ಇಲ್ಲಿ ಕಡಲೆಕಾಯಿ ಪರಿಷೆ ಅಂತಂದ್ರೆ ಎಲ್ಲ ಕಡಲೆಕಾಯಿಗಳನ್ನ ಮಾರ್ಲಿಕ್ಕೆ ವ್ಯಾಪಾರಸ್ಥರು ಬರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅರೌಂಡ್ 3000ಕ್ಕಿಂತ ಹೆಚ್ಚು ವ್ಯಾಪಾರಸ್ಥರು ಬಂದಿದ್ರು ಕಡಲೆಕಾಯಿನ ಮಾರ್ಲಿಕ್ಕೆ. ಪ್ರತಿ ವರ್ಷನೂ ನಡೆಯುತ್ತೆ. ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಆಗಿರ್ಬೋದು, ಕೋಲಾರ, ತುಮಕೂರು, ಮಾಗಡಿ, ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ಕಡೆಯಿಂದ ವ್ಯಾಪಾರಸ್ಥರು ಬಂದ್ಬಿಟ್ಟು ಇಲ್ಲಿ ಕಡಲೆಕಾಯಿನ ಮಾರ್ತಾರೆ ಅವತ್ತು. ಅಂಡ್ ಈ ವರ್ಷ ಕಂಪೇರ್ ಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ದುಬಾರಿನೇ ಇತ್ತು ಅಂತಾನೆ ಹೇಳ್ಬೋದು. 1 kgಗೆ 50 ರೂಪೀಸ್ ಇಂದ 60 ರೂಪೀಸ್ ಇತ್ತು. ಸಮ್ ಕಡೆ ಎಲ್ಲ ಅಂತಂದ್ರೆ 50 ರೂಪೀಸ್ ಮಾರ್ತಾ ಇದ್ರು. ಇನ್ನೊಂದು ಕೆಲವು ಕಡೆ ಲೈಕ್ 60 to 70 ರೂಪೀಸ್ ವರೆಗೂ ಮಾರ್ತಾ ಇದ್ರು. ಅಂಡ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಂದ್ರೆ ನಾವು ಕೂಡ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು ಸ್ನ್ಯಾಕ್ಸ್ ಕೂಡ. ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಅವೈಲೇಬಲ್ ಇದ್ದು ಇಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ. ಬೋಂಡಾ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ವೆರೈಟಿ ಆಫ್ ಸ್ನ್ಯಾಕ್ಸ್ ಇತ್ತು. ನಾವು ಕೂಡ ಎಲ್ಲ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಡೆಕೋರೇಷನ್ ಐಟಮ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತಂದ್ರೆ ರೇಟ್ ಕೂಡ ಓಕೆನೆ ಅಂತ ಹೇಳಿ. ಈ ಕಡಲೆಕಾಯಿ ಪರಿಷೆ ಬಂದ್ಬಿಟ್ಟು ಅರೌಂಡ್ 24, 25, 24 ಇಂದಾನೆ ಸ್ಟಾರ್ಟ್ ಆಗಿದೆ. ಅಂತಂದ್ರೆ ಫ್ರೈಡೇ ಇಂದಾನೆ ಸ್ಟಾರ್ಟ್ ಆಗಿದೆ. ಬಟ್ ಮೇನ್ ಅಂತ ಅಂದ್ರೆ ಇಲ್ಲಿ ಸಂಡೇ ಮತ್ತೆ ಮಂಡೇ, ಇನ್ನು ಮಂಡೇ ಮತ್ತೆ ಟ್ಯೂಸ್ಡೇ ವರೆಗೂ ಟೈಮ್ ಇದೆ ನಿಮ್ಗೆ. ಹೋಗಿ ನೀವು ಕೂಡ ನೋಡ್ಕೊಂಡು ಬನ್ನಿ ಹೇಗಿದೆ ಕಡಲೆಕಾಯಿ ಪರಿಷೆ ಅನ್ನೋದು. ಇಲ್ಲಿ ನೋಡ್ತಿರ್ಬೋದು ಬಜ್ಜಿ ಅಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಿರ್ಬೋದು ನೀವು. ಮೆಣಸಿನಕಾಯಿನ ಚಿಲ್ಲಿ ಬಜ್ಜಿ ಆಗಿರ್ಬೋದು, ಮತ್ತೆ ಆಮೇಲೆ ಬನಾನಾ ಬಜ್ಜಿನೂ ಎಲ್ಲ ವೆರೈಟಿ ಆಫ್ ಬಜ್ಜಿನೂ ಅಲ್ಲಿ ರೆಡಿ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಚಿಪ್ಸ್ ಆಲಿವ್ ಚಿಪ್ಸ್ ಅಲ್ಲ, ಇದು ಮರಗೆಣಿಸುವಂತ ಚಿಪ್ಸ್ ಸಿಗುತ್ತಂತೆ. ಮರಗೆಣಿಸುವಂತ ಹಣ್ಣು ಸಿಗುತ್ತಂತೆ. ಆ ಹಣ್ಣಿಂದ ಚಿಪ್ಸ್ ನ ಮಾಡ್ತಾ ಇದ್ರು. ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದ್ಮೇಲೆ ಗೇಮ್ಸ್ ಕಡೆ ಬಂದ್ವಿ. ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಗೇಮ್ಸ್ ಅರೌಂಡ್ 120 ರೂಪೀಸ್, 130 ರೂಪೀಸ್ ಅಷ್ಟೇ ಇತ್ತು ಪರ್ ಪರ್ಸನ್ಗೆ. ಎಲ್ಲಾ ತರ ಸ್ನ್ಯಾಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದ್ದು. ನಾವಂತೂ ಆಲ್ಮೋಸ್ಟ್ ಅರೌಂಡ್ 15 to 16 ಸ್ನ್ಯಾಕ್ಸ್ ನ ಎಂಜಾಯ್ ಮಾಡಿರ್ಬೋದು ಇಲ್ಲಿ. ಅಂಡ್ ಅದಾದ್ಮೇಲೆ ಇಲ್ಲಿ ಮಂದರಂಗಿ ಅಂತ ನಾವು ಅಂತಂದ್ರೆ ಮೆಹಂದಿ ಏನ್ ಹಾಕೋತೀವಲ್ವಾ ಆ ತರನೇ ಟ್ಯಾಟೂ ಟೈಪ್ ಇದೊಂದು ಬರುತ್ತೆ. ಸೊ ನಾನು ಕೂಡ ಲೆಟ್ಸ್ ಟ್ರೈ ಅಂತ ಟ್ರೈ ಮಾಡಿದೆ. ಚೆನ್ನಾಗಿ ಅನಿಸ್ತು. ಅಂಡ್ ಅದು ಹಾಕಿದ್ಮೇಲೆ ಲುಕ್ ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು ನನ್ನ ಕೈಗೆ. ಇದೇನು ಹಾಕ್ತಿದಾರಲ್ವಾ ಟೋಟಲ್ ಬಂದ್ಬಿಟ್ಟು ಇದಕ್ಕೆ 60 ರೂಪೀಸು. ನೀವು ಯಾರಾದ್ರೂ ಹೋಗಿದ್ರೆ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ರಂಗೋಲಿ ಎಲ್ಲ ವೆರೈಟಿ ಆಫ್ ಡಿಸೈನಿಂಗ್ ಎಲ್ಲ ಇದ್ವು. ಜಸ್ಟ್ 10 ರೂಪೀಸ್, 20 ರೂಪೀಸ್ ಅಷ್ಟೇ ಇತ್ತು. ಮತ್ತೆ ಸ್ನ್ಯಾಕ್ಸ್ ಕೂಡ ಎಲ್ಲಾನು ಅವೈಲೇಬಲ್ ಇದ್ದು. ಏರಿಂಗ್ಸ್ ಕೂಡ 10 ರೂಪೀಸ್, 20 ರೂಪೀಸ್, 30 ರೂಪೀಸ್ ಆ ತರ ಇದ್ದು. ಡಿಫ್ರೆಂಟ್ ಏರಿಂಗ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದ್ದು ಅಂತ ಹೇಳ್ತೀನಿ. ಕ್ರೌಡ್ ಕೂಡ ಹೆಚ್ಚಿಗೆ ಇತ್ತು. ಯಾಕಂತಂದ್ರೆ ನಾವು ವೀಕೆಂಡ್ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ಮಾರ್ನಿಂಗ್ ಹೋದವ್ರಿಗೆ ಅಷ್ಟು ಅನ್ಸೋದಿಲ್ಲ. ಯಾಕಂತಂದ್ರೆ ಸ್ವಲ್ಪ ಪೀಸ್ ಇರುತ್ತೆ. ಈವ್ನಿಂಗ್ ಅಂತ ಅಂದ್ರೆ ಸ್ವಲ್ಪ ಲೈಟಿಂಗ್ ಎಲ್ಲ ಡೆಕೋರೇಷನ್ ಇರುತ್ತಲ್ವಾ. ಸೊ ಹೀಗಾಗಿ ಸ್ವಲ್ಪ ಮೆಂಬರ್ಸ್ ಹೆಚ್ಚಿಗೆ ಜಾಯಿನ್ ಆಗ್ತಾರೆ ಅಂತ ಹೇಳ್ತೀನಿ. ಬಟ್ ಕ್ರೌಡ್ ಇದ್ದಾಗನೇ ಚೆನ್ನಾಗಿ ಅನ್ಸುತ್ತೆ ಅಂತ ನನ್ನ ಥಿಂಕಿಂಗು. ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈ ವ್ಯೂ ಎಲ್ಲ.
ಮತ್ತು ನಾನು ಇಲ್ಲೊಂದು ಇಷ್ಟಪಡ್ತೀನಿ ಹೇಳಲಿಕ್ಕೆ ನಿಮಗೆ ಕಡಲೆಕಾಯಿ ಪರಿಷೆ ಅಂತ ಯಾಕೆ ಹೆಸರು ಬಂತು, ಮತ್ತು ಮೇಲೆ ಬಸವನಗುಡಿ ಹೀಗೆಲ್ಲ ನಿರ್ಮಾಣವಾಗಿದೆ ಅಂತ. ಬಿಫೋರ್ ಇದು ಬಸವನಗುಡಿ ಆಗೋಕ್ಕಿಂತ ಬಿಫೋರ್ ಏನಪ್ಪಾ ಅಂತಂದ್ರೆ ಅದೇನು ಬಸವನಗುಡಿ ಪ್ಲೇಸ್ ಇದೆಯಲ್ಲ ಅಲ್ಲೆಲ್ಲ ತೋಟ ಇತ್ತು ಅಂತೆ, ಕಡಲೆಕಾಯಿ ತೋಟ ಇತ್ತು ಅಂತೆ. ಪ್ರೀವಿಯಸ್ ಎಲ್ಲ ರೈತರು ಅಲ್ಲೇ ಬೆಳೀತಾ ಇದ್ರು. ಬೆಳೆಯುವಾಗ ಹೀಗೆ ಸಿಕ್ಕಾಪಟ್ಟೆ ಬೆಳೀತಾ ಇದ್ರು. ಬೆಳೆ ಬಂದ್ಮೇಲೆ ಫಲ ಸಿಗುವಾಗ ಏನಾಗ್ತಿತ್ತು ಅಂತಂದ್ರೆ ಒಂದು ಗೂಳಿ ಬಂದ್ಬಿಟ್ಟು ದರಸಲ ಅವ್ರು ಯಾವಾಗ್ಲೂ ಬೆಳೆದಿರ್ತಾರಲ್ವ ಅದನ್ನೆಲ್ಲ ತಿನ್ಬಿಟ್ಟು ಹಾಳು ಮಾಡ್ಬಿಟ್ಟು ಹೋಗ್ತಾ ಇತ್ತು ಅಂತೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ದೇವ್ರ ಮೊರೆ ಹೋಗ್ತಾರೆ. ಯಾವಾಗ ಬಸವಣ್ಣಗೆ ಬೇಡ್ಕೋತಾರಂತೆ, ನಾನು ಇಲ್ಲಿ ಬಸವನಗುಡಿ ಒಂದು ನಿರ್ಮಾಣ ಮಾಡಿಕೊಡ್ತೀವಿ, ಮತ್ತೆ ಪ್ರತಿ ವರ್ಷ ನಿನಗೆ ನಾವು ಏನೇನು ಬೆಳೆದಿರ್ತೀವಲ್ವಾ ಕಡಲೆಕಾಯಿಯಿಂದ ಕಡಲೆಕಾಯಿ ಪರಿಷೆ ಅಂತ ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ. ದರ ವರ್ಷ ಯಾರ್ಯಾರು ಯಾವ್ಯಾವ ಸ್ಟೇಟ್ ಅಲ್ಲಿ ಎಲ್ಲಾ ಸ್ಟೇಟ್ ಇಂದ ತಗೊಂಡ್ ಬಂದು ಇಲ್ಲಿ ನಿಮ್ಗೆ ಫಸ್ಟ್ ನೈವೇದ್ಯ ಆಗಿರಬಹುದು ಅಥವಾ ಫಸ್ಟ್ ನಿನಗೆ ಇದರಿಂದ ಕಾರ್ತಿಕ ಮಾಸದಲ್ಲಿ ಅಭಿಷೇಕ ಮಾಡಿಬಿಟ್ಟು ನಾವಿದ್ನ ಬಳಸ್ಕೋತೀವಿ ವ್ಯಾಪಾರಕ್ಕಾಗಿ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇತ್ತು ಅಂತೆ. ಸೊ ಹೀಗಾಗಿ ಅಲ್ಲಿ ಬಿಗ್ ಬುಲ್ ಟೆಂಪಲ್ ಅಂತ ನಿರ್ಮಾಣಗೊಂಡಿದೆ. ಅಂಡ್ ಪ್ರತಿ ವರ್ಷನೂ ಕೂಡ ಇಲ್ಲಿ ಕಡಲೆಕಾಯಿ ಪರಿಷೆನ ಸೆಲೆಬ್ರೇಷನ್ ಮಾಡ್ತಾರೆ. ಅಂಡ್ ಲೈಟಿಂಗ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ. ಇನ್ನು ಯಾರ್ಯಾರು ಹೋಗಿಲ್ಲ ನೀವು ಈ ಬಿಗ್ ಬುಲ್ ಟೆಂಪಲ್ನ ಮತ್ತೆ ಕಡಲೆಕಾಯಿ ಪರಿಷೆಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ಕಡಲೆಕಾಯಿ ಪರಿಷೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಅಂಡ್ ಇನ್ನು ಯಾರ್ಯಾರು ಹೋಗಿಲ್ಲ ಈ ವರ್ಷ ನಿಮ್ಗೆ ಹೋಗ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಹೋಗಿ ನೀವು ಕೂಡ ಎಂಜಾಯ್ ಮಾಡಿ ಈ ಮೂಮೆಂಟ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.